ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಿಸ್ ಜನವರಿ 6 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು SSC GD ಮತ್ತು SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೀವು GK ಕ್ಲಾಸ್ಗಳನ್ನು ಹಾಗೆ ಇಂಗ್ಲೀಷ್ ಕ್ಲಾಸ್ಗಳನ್ನು ನೀವು ನೋಡ್ಕೊಳ್ಬೋದು. ಸರಿನಾ? ಆ್ಯಂಡ್ ದೆನ್ ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೂ ಸಹ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಹಳೆಯ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಅವರು ಸಹ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಒಂದ್ಸರಿ ನೀವು ನೋಡ್ಕೊಳ್ಳಿ, ಇದು ನಿಮಗೆ ರಿವಿಷನ್ ಆಗುತ್ತೆ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ರಾಷ್ಟ್ರೀಯ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಮೊದಲ ಪ್ರಚಲಿತ ಘಟನೆಗಳ ಪ್ರಶ್ನೆ. ಇತ್ತೀಚೆಗೆ ಪರಿಸರ ಅನುಮೋದನೆ ಪಡೆದ ಕಲೈ 2 ಜಲವಿದ್ಯುತ್ ಯೋಜನೆಯು ಯಾವ ಅಪರೂಪದ ಹಕ್ಕಿಯ ಸಂರಕ್ಷಣೆಗೆ ಒತ್ತು ನೀಡಿದೆ ಅಂತ ಕೇಳಿದ್ದೇನೆ. ಸರಿನಾ? ಯಾವ ಒಂದು ಹಕ್ಕಿಯ ಸಂರಕ್ಷಣೆಗೆ ಒತ್ತು ನೀಡಿದೆ ಅಂತ. ಯಾವುದು? ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಬಿಳಿ ಹೊಟ್ಟೆಯ ಹೆರಾನ್ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಇಂಡಿಯನ್ ರೋಲಾರ್ ಮತ್ತು ಈ ಒಂದು ಫ್ಲೆಮಿಂಗೋ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ವೈಟ್ ಬೆಲಿಡ್ ಹೆರಾನ್ ಅಂತ ಹೇಳ್ತೀವಿ. ಸರಿನಾ? ಏನು? ಈ ಒಂದು ಬಿಳಿ ಹೊಟ್ಟೆಯ ಹೆರಾನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಈ ಒಂದು ಬಿಳಿ ಹೊಟ್ಟೆಯ ಹೆರಾನ್ಗೆ ಈ ಒಂದು ಕಲೈ 2 ಜಲವಿದ್ಯುತ್ ಯೋಜನೆಯ ಪ್ರದೇಶ ಸಂರಕ್ಷಣೆಯನ್ನು ನೀಡಿದೆ. ಸರಿನಾ? ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಎರಡನೇ ಪ್ರಶ್ನೆ. 2026 ಜನವರಿ 1ಕ್ಕೆ 9 ವರ್ಷಗಳನ್ನು ಪೂರೈಸಿದ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಹಾಗಾದರೆ ಈ ಒಂದು ಯೋಜನೆ ಯಾವ ವರ್ಷ ಬಂತು ಸರ್? 9 ವರ್ಷ ಪೂರೈಸಿದೆ ಅಂತ ಕೇಳಿದ್ರೆ ಇದು 2019ರಲ್ಲಿ ಬಂದಿದೆಯಾ? ಇಲ್ಲ, 2016ರಲ್ಲಿ ಅಂತ ಹೇಳ್ತೀವಿ. ಸರಿನಾ? ಯಾವಾಗ? 2016ರಲ್ಲಿ ಈ ಒಂದು ಯೋಜನೆ ಬರುತ್ತೆ. ಯಾವುದು? ಪ್ರಧಾನಮಂತ್ರಿ ಈ ಮಾತೃ ವಂದನಾ ಯೋಜನೆ ಅಂತ ಹೇಳ್ತೀವಿ. ಸರಿನಾ? ಸೊ ಇದು 9 ವರ್ಷಗಳನ್ನು ಪೂರೈಸಿದೆ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದ್ದೇನೆ. ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಯಾವುದು ಅಂತ ಕೇಳಿದ್ರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳ್ತೀವಿ. ಸರಿನಾ? ಯಾವ ಸಚಿವಾಲಯ? ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಬರ್ತದೆ ನಿಮಗೆ. ಸರಿನಾ? ಸೊ ಇದು ಎಷ್ಟು ವರ್ಷಗಳನ್ನು ಪೂರೈಸಿದೆ? 9 ವರ್ಷಗಳನ್ನು ಇದು ಪೂರೈಸಿದೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಇದರ ಒಂದು ಫುಲ್ ಫಾರ್ಮ್ ಕೇಳಬಹುದು. PMMVY ಒಂದು ವಿಸ್ತೃತ ರೂಪ ಹೇಳಿ ಅಂತ. ಸೊ ಇಲ್ಲ ಅಂದರೆ ನಿಮಗೆ ಹೀಗೆ ಕೇಳಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೇಗೆ ಕೇಳ್ತಾನೆ ಗೊತ್ತಾ? PMMVY ಅಂತ ಕೊಡ್ತಾನೆ. ಸೊ ಇಲ್ಲಿ ಎರಡನೇ ಎಮ್ನ ವಿಸ್ತೃತ ರೂಪ ಏನು ಅಂತ ಕೇಳ್ತಾನೆ. ಅವಾಗ ನೀವು ಏನಂತ ಹೇಳಬೇಕಾಗತ್ತೆ? ಮಾತೃ ಅಂತ ಹೇಳಬೇಕಾಗತ್ತೆ. ಸರಿನಾ? ಮೊದಲನೇ ಎಮ್ನ ಒಂದು ವಿಸ್ತೃತ ರೂಪ ಏನು? ಈ ಒಂದು ಮಂತ್ರಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ನಿಮಗೆ ಈ ರೀತಿಯೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳ್ತಾನೆ. ಸ್ಟೇಟ್ ಗೌರ್ಮೆಂಟಲ್ಲಿ ನಿಮಗೆ ಹೇಗೆ ಕೇಳ್ತಾನೆ? ಆ್ಯಂಡ್ ದೆನ್ ಸಮ್ ಸೆಂಟ್ರಲ್ ಗೌರ್ಮೆಂಟ್ನ ಈಸಿ ಕ್ವಶನಲ್ಲೂ ಸಹ ನಿಮಗೆ ಏನು ಕೇಳ್ತಾನೆ ಅಂದರೆ ಫುಲ್ ಫಾರ್ಮ್ ಕೇಳ್ತಾನೆ, ಪೂರ್ತಿಯಾಗಿ ಕೇಳ್ತಾನೆ. ಓಕೆ, PMMVY ನ ಒಂದು ಫುಲ್ ಫಾರ್ಮ್ ಏನು ಅಂತ. ಬಟ್ ಸಮ್ ಡಿಫಿಕಲ್ಟ್ ನಿಮ್ಗೆ ಮಾಡಬೇಕು ಅಂತ ಅವಾಗ ಏನು ಮಾಡ್ತಾನೆ ಅಂತಂದರೆ ಈ ಒಂದು PMMVY ನ ಕೊಡ್ತಾನೆ. ಬಟ್ ಅಲ್ಲಿ ಈ ಒಂದು ಎಮ್ನ ಒಂದು ವಿಸ್ತೃತ ರೂಪ ಏನು, ವಾಯ್ದು ವಿಸ್ತೃತ ರೂಪ ಏನು ಅಂತ ಆ ರೀತಿ ಕೇಳ್ತಾನೆ. ಅವಾಗ ನಿಮಗೆ ಅದು ಸಹ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ. ಈ ಒಂದು MOSPI ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿದ ಹೊಸ ಲೋಗೋ ಮತ್ತು ಮಾಸ್ಕಾಟ್ನ ಹೆಸರೇನು ಅಂತ. ಓಕೆ, ಇದು ಸಹ ನಿಮಗೆ ರಿಪೀಟ್ ಆಗಿಲ್ವಾ? ಆಲ್ರೆಡಿ ಒಂದು ಕ್ಲಾಸಲ್ಲಿ ಹೇಳಿಲ್ವಾ ನಿಮಗೆ? ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಇದು ಸಾಂಖ್ಯಿಕಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸಾಂಖ್ಯಿಕಿ ಅನ್ನುವ ಲೋಗ ಅಥವಾ ಈ ಒಂದು ಮಾಸ್ಕಾಟ್ನ ಬಿಡುಗಡೆ ಮಾಡಿದ್ದಾರೆ. ಯಾರು? ಈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕಲ್ ಪ್ರೋಗ್ರಾಮ್ ಅವರು. ಓಕೆ, ಯಾರು? ಈ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದವರು. ಸರಿನಾ? ಯಾವುದನ್ನು ಬಿಡುಗಡೆ ಮಾಡಿದ್ದಾರೆ? ಯಾವ ಮಾಸ್ಕಾಟನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಸಾಂಖ್ಯಿಕಿ ಅನ್ನೋ ಒಂದು ಮಾಸ್ಕಾಟನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಈ ಸಾಂಖ್ಯಿಕ ಇಲಾಖೆ ಏನಿದೆ ಅಲ್ವಾ, ಸೊ ಅದು ಹೊಸ ಲೋಗೋದಲ್ಲಿರುವ ಪ್ರಮುಖ ಚಿಹ್ನೆಗಳು ಯಾವ್ಯಾವುದು ಅಂತ ಕೇಳಿದ್ದೇನೆ. ಓಕೆ, ಸೊ ಯಾವ್ಯಾವ ಚಿಹ್ನೆಗಳಿದ್ದಾವೆ ಸರ್? ಈ ಒಂದು ಸಾಂಖ್ಯಿಕ ಅನ್ನೋ ಒಂದು ಲೋಗೋ ಬಿಡುಗಡೆ ಮಾಡಿದ್ರಲ್ವ, ಸೊ ಹಾಗಾದ್ರೆ ಅದರಲ್ಲಿ ಯಾವ್ಯಾವ ಚಿಹ್ನೆಗಳು ಕಂಡುಬರ್ತವೆ ಅಂತ. ಯಾವ್ಯಾವ ಚಿಹ್ನೆಗಳು ಕಂಡುಬರ್ತವೆ ಸರ್? ಅಶೋಕ ಚಕ್ರ ಮತ್ತು ಈ ರೂಪಾಯಿಯ ಚಿಹ್ನೆ ಕಂಡುಬರುತ್ತೆ ಅಂತೆ. ಆ್ಯಂಡ್ ದೆನ್ ಕಮಲ ಮತ್ತು ಗಡಿಯಾರ ಕಂಡುಬರುತ್ತೆ ಅಂತ. ಆ್ಯಂಡ್ ದೆನ್ ಡಿಜಿಟಲ್ ಇಂಡಿಯಾ ಲೋಗೋ ಕಂಡುಬರುತ್ತೆ ಅಂತ. ಆ್ಯಂಡ್ ದೆನ್ ಕೇವಲ ಭಾರತದ ನಕ್ಷೆ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಸರ್? ಒಂದು ನಮ್ಮ ಅಶೋಕ ಚಕ್ರ ಕಂಡುಬರುತ್ತೆ. ಅಂದರೆ ಇನ್ನೊಂದು ಈ ನಮ್ಮ ರೂಪಾಯಿಯ ಚಿಹ್ನೆ ಕಂಡುಬರುತ್ತೆ. ಹೆಸರನ್ನ ಯಾವುದು? ರೂಪಾಯಿಯ ಚಿಹ್ನೆ ಕಂಡುಬರುತ್ತೆ. ಇದರಲ್ಲಿ ಏನು ಹೇಳಿದೆ ಗೊತ್ತಾ? ಏನು? ಒಂದು ಐ ಅಂತ ಹೇಳಿದೆ, ಮೀನ್ಸ್ ಇಲ್ಲಿದೆ ಅಲ್ವಾ ಐ, ಇಂಡಿಯನ್. ಆ್ಯಂಡ್ ದೆನ್ ಇಲ್ಲಿ ಏನಿದೆ ಅಲ್ವಾ, ಇದು ಆರ್, ಹಿಂದಿ ಆರ್ ಅಂತ ಇದು ಕೊಡುತ್ತೆ. ಇದು ರೂಪೀಸ್ ಅಂತ ಹೇಳಿ ಸರ್. ಸೊ ಇದು ಸಹ ನಿಮಗೆ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರ್ಬೋದು ಅನ್ಸುತ್ತೆ. ಐ ಥಿಂಕ್ ಇದು ಈ ಒಂದು ಸಿಂಬಾಲಲ್ಲಿ ಯಾವುದು ಹೆಸರು ಕಂಡುಬರುತ್ತೆ ಅಂತ. ಓಕೆ, ಸೊ ಏನು? ಇಂಡಿಯನ್ ರುಪೀಸ್ ಅಂತ ಹೇಳುತ್ತೆ. ಓಕೆ, ಐ ಮತ್ತು ಆರನ್ನು ಮರ್ಜ್ ಮಾಡಿದ್ದಾರೆ. ಯಾರು? ಈ ಮದ್ರಾಸ್ನ ಪ್ರೊಫೆಸರ್ ಅವರು. ಓಕೆ, ಯಾರು? ಈ ಒಂದು ಮದ್ರಾಸ್ IIT ಮದ್ರಾಸ್ನ ಒಬ್ಬರು ಪ್ರೊಫೆಸರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಓಕೆ, ಈ ರಾಜ್ಯ ಸುದ್ದಿಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಶ್ನೆ ಏನು? ಇತ್ತೀಚೆಗೆ ಸದಾನಂದ ದಾತೆ IPS ಅವರನ್ನು ಯಾವ ರಾಜ್ಯದ ಹೊಸ ಪೊಲೀಸ್ ಮಹಾನಿರ್ದೇಶಕರಾಗಿ DGPಯನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾರು ಇವರು? ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ?
ಸರಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಮ್ಮ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಯಾರು? ನಮ್ಮ ಮಹಾರಾಷ್ಟ್ರ. ಸೊ ಈ ನಮ್ಮ ಮಹಾರಾಷ್ಟ್ರದ ಈ DGP ಆಗಿ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ನೇಮಕ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಈ ಒಂದು ಸದಾನಂದ ದಾತೆ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಸದಾನಂದ ದಾತೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2025-26 ಹಣಕಾಸು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ 2026ನಲ್ಲಿ ಭಾರತದ ಯಾವ ರಾಜ್ಯವು ಹೂಡಿಕೆ ಬೆಳವಣಿಗೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ರೆ, ಓಕೆ, ಈ ಒಂದು ಹೂಡಿಕೆಯ ಬೆಳವಣಿಗೆಯಲ್ಲಿ, ಓಕೆ, ಅದರಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಯಾವುದಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಏನಿದೆ ಅಂದರೆ ಉತ್ತರ ಪ್ರದೇಶ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಗೆಸ್ ಮಾಡಿ ಹೇಳಿ, ಇದಕ್ಕೆ ಯಾವುದಾಗುತ್ತೆ ಆನ್ಸರ್ ಅಂತ. ಯಾವುದು ಸರ್? ಆಂಧ್ರ ಪ್ರದೇಶ. ಯಾವುದು? ಈ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಆಂಧ್ರ ಪ್ರದೇಶ ಏನಿದೆ ಅಲ್ವಾ, ಅಗ್ರಸ್ಥಾನದಲ್ಲಿ ಕಂಡು ಬಂದಿದೆ. ಹೆಸರಿನ ಯಾವುದರಲ್ಲಿ? ಈ ಒಂದು ಹೂಡಿಕೆಯ ಬೆಳವಣಿಗೆಯಲ್ಲಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಗ್ರೋತ್ ಅಂತ ಹೇಳ್ತೀವಿ. ಸರ್ ನಾವು ಈ ಒಂದು ಇನ್ವೆಸ್ಟ್ಮೆಂಟ್ ಗ್ರೋತಲ್ಲಿ ಅಗ್ರಸ್ಥಾನದಲ್ಲಿ ಕಂಡು ಬರ್ತಾ ಇದೆ ಯಾವುದು? ಈ ಒಂದು ಆಂಧ್ರ ಪ್ರದೇಶ. ಯಾವುದು? ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು CM ಯಾರು ಇದ್ದಾರೆ? ಚಂದ್ರಬಾಬು ನಾಯ್ಡು ಅವರು ಇದ್ದಾರಲ್ವ, ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 7ನೇ ಪ್ರಶ್ನೆ, ಕರ್ನಾಟಕದ ವನ್ಯಜೀವಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವ ಅಪರೂಪದ ಪ್ರಾಣಿಯ ದೃಶ್ಯ ದಾಖಲಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವ ಒಂದು ಪ್ರಾಣಿಯ ದೃಶ್ಯ ದಾಖಲಾಗಿದೆ ಸರ್? ಯಾವುದು ಸರ್? ಸರ್ ಬಿಳಿ ಹುಲಿ, ಆ್ಯಂಡ್ ಶ್ರೀಗಂಧದ ಚಿರತೆ, ಮಲಯನ್ ಕರಡಿ ಮತ್ತು ಈ ಒಂದು ಕೆಂಪು ಪಾಂಡ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಶ್ರೀಗಂಧದ ಚಿರತೆ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಈ ಒಂದು ಮೆಲಾನಿಸ್ಟಿಕ್ ಲೆಪಾರ್ಡ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಮೆಲಾನಿಸ್ಟಿಕ್ ಲೆಪಾರ್ಡ್ ಅಂತ. ಓಕೆ, ಮೆಲಾನಿನ್ ಅಂತ ಹೇಳ್ತೀವಿ ಗೊತ್ತಾ? ಆ ಒಂದು ಮೆಲಾನಿನ್ ಇದರಲ್ಲಿ ಜಾಸ್ತಿ ಕಂಡುಬರುತ್ತೆ. ಸೊ ಆ ರೀತಿ ಕಂಡುಬರ್ತಕ್ಕಂಥ ಒಂದು ಲೆಪಾರ್ಡ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಮೆಲಾನಿಸ್ಟಿಕ್ ಲೆಪಾರ್ಡ್. ಅದಕ್ಕೆ ನಾವು ಕನ್ನಡದಲ್ಲಿ ಶ್ರೀಗಂಧದ ಚಿರತೆ ಅಂತ ಸಹ ಹೇಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರ ವರದಿಯ ಪ್ರಕಾರ ಚೀನಾವನ್ನು ಮೀರಿಸಿ ವಿಶ್ವದ ಅಗ್ರ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ ಸರ್? ಸರ್ 2026ರ ವರದಿಯ ಪ್ರಕಾರ ಮೀನ್ಸ್ 2026 ಇನ್ನೂ ಮುಗಿದೇ ಇಲ್ಲ ಸರ್, ಅದು ಹೇಗೆ ಇವಾಗ ಹೊರಹೊಮ್ಮಿತು? ಹೌದು, 2025ರ ವರ್ಷದ ಪ್ರಗತಿಯನ್ನು ಲೆಕ್ಕಕ್ಕೆ ಹಾಕ್ತಾರೆ. ಬಟ್ ಅದು ವರದಿ ಬಿಡುಗಡೆ ಮಾಡಿದವಾಗ ಅಂದರೆ ವರ್ಷದ ನಂತರ, ಮೀನ್ಸ್ ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗುತ್ತಲ್ವ, ಆ ಒಂದು ಜನವರಿ ತಿಂಗಳಲ್ಲಿ ಅದು ಬಿಡುಗಡೆ ಮಾಡ್ತಾರೆ. ಸೊ ಆ ರೀತಿ ಬಿಡುಗಡೆ ಆಗಿದೆ. ಸೊ ಯಾವ ಒಂದು ದೇಶ ಹೊರಹೊಮ್ಮಿದೆ? ಮೀನ್ಸ್ ಫಸ್ಟಲ್ಲಿ ಚೀನಾವನ್ನು ಹಿಂದೆ ಹಾಕಬೇಕಂತೆ. ಯಾವ ದೇಶ ಹಾಕಿದೆ ಸರ್ ಅದನ್ನು? ಯಾವುದು ಹೇಳ್ಬೋದಾ? ಆಪ್ಷನ್ ಎ ಥೈಲ್ಯಾಂಡ್, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಏನಿದೆ ಅಂದರೆ ಅಮೆರಿಕ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಮ್ಮ ಭಾರತ ಅಂತ ಹೇಳ್ತೀವಿ. ಸರ್ ಯಾವುದು? ಈ ನಮ್ಮ ಭಾರತ ಏನಿದೆ ಅಲ್ವಾ, ಅಕ್ಕಿ ಉತ್ಪಾದಕ ರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಓಕೆ, ಸೊ ಇದನ್ನು ನೀವು ನೆಕ್ಸ್ಟ್ ಬರ್ತಕ್ಕಂಥ PUC ಎಕ್ಸಾಮ್ಗೆ ಇದು ಕನ್ಫರ್ಮ್ ಅಂದ್ಕೊಂಡ್ಬಿಡಿ, ಇದು ಕ್ವಶನ್. ಓಕೆ, ಯಾಕೆಂದರೆ ಇದನ್ನ ಮೇಲೆ ಫೋಕಸ್ ಮಾಡ್ತಾನೆ. ಅಕ್ಕಿ ಅಂತಂದರೆ PC ಅವ್ರಿಗೆ ಏನಿದೆ ಅಲ್ಲ ಅವು ಗೊತ್ತಿಲ್ಲ. ಬಟ್ ಅಕ್ಕಿ ಅಂತಂದರೆ ಅಂದರೆ ಈ ಒಂದು ಅಕ್ಕಿ ಬೆಳೆಯೋದ್ರ ಫಸ್ಟ್ ಯಾರು, ಸೆಕೆಂಡ್ ಯಾರು, ಆ್ಯಂಡ್ ದೆನ್ ಜೋಳ ಬೆಳೆಯೋದ್ರ ಫಸ್ಟ್ ಯಾರು, ಸೆಕೆಂಡ್ ಯಾರು, ಕಬ್ಬು ಯಾರು, ಅದು ಯಾರು, ಇದು ಯಾರು ಅಂತ ಸಾಕಷ್ಟು ಕೇಳ್ತಾನೆ PUC ಎಕ್ಸಾಮಲ್ಲಿ. ಸರ್ ಸೊ ಅಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಸೆಂಟ್ರಲ್ ಎಕ್ಸಾಮ್ಗೂ ಸಹ ಇದು ನಿಮಗೆ ಕೇಳ್ತಾನೆ. ಬಟ್ PUC ಎಕ್ಸಾಮಲ್ಲಿ ಏನಿದೆ ಅಲ್ವಾ, ಜಾಸ್ತಿ ಫೋಕಸ್ ಮಾಡ್ತಕ್ಕಂಥ ಟಾಪಿಕ್ ಇದು, ಈ ಒಂದು ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 9ನೇ ಪ್ರಶ್ನೆ, ಭಾರತದ ಬ್ಯಾಂಕುಗಳ ಆಸ್ತಿ ಗುಣಮಟ್ಟ ಸುಧಾರಿಸಲು ಕಾರಣವಾದ NPA ಅಂದರೆ ಏನು ಅಂತ. NPA ಅಂದರೆ ಏನು ಸರ್? ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತೀವಿ. ಸರ್ ಏನು? ಈ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದು ಸಹ ನಿಮಗೆ ಫುಲ್ ಫಾರ್ಮ್ ಕೇಳಿದ್ದೇನೆ ಸಾಕಷ್ಟು ಸರಿ. ಈ ಒಂದು ಎಕನಾಮಿಕ್ಸಲ್ಲಿ ನಿಮಗೆ NPA ಅಂದರೆ ಏನು, ಬ್ಯಾಂಕ್ಗಳಲ್ಲಿ ಒಂದು NPA ಅಂದರೆ ಏನು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಸರ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕುಗಳ ಸಾಲ ಚೇತರಿಕೆಗಾಗಿ ಜಾರಿಗೆ ತಂದ IBCಯ ಪೂರ್ಣ ರೂಪವೇನು ಅಂತ ಕೇಳಿದ್ದಾನೆ. ವಾಟ್ ಯು ಮೀನ್ ಬೈ IBC ಫುಲ್ ಫಾರ್ಮ್ ಏನಾಗಿದೆ ಅಂತ. ಏನಾಗಿದೆ ಈ ಒಂದು IBCಯ ಫುಲ್ ಫಾರ್ಮ್? ಸರ್ ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟಿ ಕೋಡ್ ಅಂತ ಹೇಳ್ತೀವಿ. ಸರ್ ಏನು? ಈ ಒಂದು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಿ ಕೋಡ್ ಅಂತ ಹೇಳ್ತೀವಿ. ಸರ್ ಏನು? ಬ್ಯಾಂಕ್ರಪ್ಟಿ ಕೋಡ್ ಅಂತ ಹೇಳ್ತೀವಿ. ಯಾವುದು? IBCಯ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಓಕೆ, RCBಯಲ್ಲಿ ಇಲ್ಲಿ IBC ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ರೀಡೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಜನವರಿ 2026ರಲ್ಲಿ ಎಷ್ಟನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ಗೆ ಚಾಲನೆಯನ್ನು ವರ್ಚುವಲಿ ನೀಡಿದರು ಅಂತ ಕೇಳಿದ್ದೇನೆ. ಸರ್ ಯಾರು? ಎಷ್ಟನೇದು ಹೇಳ್ಬೋದಾ ಸರ್? ಇದನ್ನು ನಿನ್ನೆ ಹೇಳಿದ್ರಿ, ಇದಕ್ಕೆ ಹೋಮ್ವರ್ಕ್ ಕೊಟ್ಟಿದ್ರಿ. ಎಷ್ಟನೇದು ಸರ್? 72ನೇದು ಅಲ್ವಾ? 72ನೇದು. ಬಟ್ ಇದು ಎಲ್ಲಿ ಅಂತ. ಓಕೆ, ನಾನು ನಿನ್ನೆ ಹೋಮ್ವರ್ಕ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಇದು ಏನಂತಂದರೆ, ಎಲ್ಲಿ ಇದನ್ನು ಆಯೋಜನೆ ಮಾಡಿದ್ರು ಅಂತ. ಎಲ್ಲಿ ಅಂತ ಕೇಳಿದ್ರೆ ಈ ವಾರಣಾಸಿ ಅಂತ ಹೇಳ್ತೀವಿ. ಯಾವುದು? ವಾರಣಾಸಿ ನೆನ್ಪಿಟ್ಕೊಳ್ಳಿ. ವಾರಣಾಸಿಯಲ್ಲಿ ಕಂಡುಬರುತ್ತೆ ಸರ್, ಈ UPಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಬನಾರಸ್ ಸ್ಯಾಡಿ ಕೇಳಿದ್ರಲ್ವಾ, ಆ ಬನಾರಸ್ ಸ್ಯಾಡಿ ಎಲ್ಲಿದು ಅಂತ ಕೇಳಿದ್ರೆ ಇದೇ ಒಂದು ವಾರಣಾಸಿ ಇದು. ಯಾಕೆಂದರೆ ಆ ಬನಾರಸ್ನ ಪ್ರಸ್ತುತ ಹೆಸರೇನು ಅಂತ ಕೇಳಿದ್ರೆ ವಾರಣಾಸಿ ಅಂತ ಹೇಳ್ತೀವಿ. ಸರಿಯಾ? ಸೊ ಈ ಒಂದು ವಾರಣಾಸಿ ಸ್ಯಾರಿ ಅಂತ ನಾವು ಅದನ್ನು ಕರೆಯಲ್ಲ. ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತಕ್ಕಂಥ ವರ್ಡ್ ಏನು ಅಂದರೆ ಬನಾರಸ್ ಸ್ಯಾರಿ ಅಂತಲೇ ಕರಿತೀವಿ. ಆ ಒಂದು ಬನಾರಸ್ ಸ್ಯಾರಿ ಎಲ್ಲಿ ತಯಾರಾಗ್ತವೆ ಅಂತ ಕೇಳಿದ್ರೆ ಇದೇ ಒಂದು ವಾರಣಾಸಿಯಲ್ಲಿ ತಯಾರಾಗ್ತವೆ. ಓಕೆ, ಒಂದ್ಸರಿ ನೋಡಿ, ಚೆನ್ನಾಗಿರ್ತವೆ ಬಾರ್ಡರ್ಗಳೆಲ್ಲವೂ ಸಹ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಮುಖ ತ್ರಿಸೇವಾ ಯಾವುದು? ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ತಂತ್ರಜ್ಞಾನ ಕೇಂದ್ರ ಅಥವಾ ಭದ್ರತಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ, ಅದರ ಒಂದು ಭದ್ರತಾ ಕೇಂದ್ರ ಎಲ್ಲಿದೆ? ಈ ಒಂದು ತ್ರಿಸೇವಾ ಅದು ಎಲ್ಲಿ? ಲಕ್ಷದ್ವೀಪ, ಈ ಒಂದು ವಿಶಾಖಪಟ್ಟಣಂ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಕೊಚ್ಚಿ ಅಂತ ಕೊಟ್ಟಿದ್ದಾನೆ. ಚೆನ್ನಾಗಿದೆ ಅಲ್ವಾ ಕ್ವಶನ್ ಇದು? ಸ್ಟ್ಯಾಟಿಕಲ್ ಸಹ ಯೂಸ್ ಆಗುತ್ತೆ ನೋಡಿ ಇದನ್ನು.
ಕರೆಂಟ್ ಅಫೇರ್ಸಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟ್ಯಾಟಿಕಲ್ ಸಹ ನಿಮಗೆ ಇದು ಯೂಸ್ ಆಗುತ್ತೆ, ಕೇಳ್ಬೋದು ನಿಮಗೆ. ಓಕೆ, ಯಾವುದು ಎಲ್ಲಿ ಕಂಡುಬರುತ್ತೆ ಸರ್? ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತೆ ಸರ್. ಯಾವುದು ಈ ಒಂದು ತ್ರಿಸೇವಾ ಈ ಭದ್ರತಾ ಕೇಂದ್ರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ, ಓಕೆ, ಯಾವುದು ಈ ಒಂದು ತ್ರಿಸೇವಾ ತಂತ್ರಜ್ಞಾನ ಕೇಂದ್ರ ಅಥವಾ ಭದ್ರತಾ ಕೇಂದ್ರ ಎಲ್ಲಿ ಕಂಡುಬರ್ತದೆ ಅಂತ ನೋಡಿದ್ರೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇದು ಕಂಡುಬರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಇದೆ ಅಂದರೆ ಈ ಒಂದು ಶ್ರೀ ವಿಜಯಪುರಂ ಏನಿದೆ ಅಲ್ವಾ, ಅಲ್ಲಿ ಇದು ಕಂಡುಬರ್ತದೆ. ಯಾವುದು ಈ ತ್ರಿಸೇವಾ ತಂತ್ರಜ್ಞಾನ ಕೇಂದ್ರ ಅಥವಾ ಈ ಒಂದು ಭದ್ರತಾ ಕೇಂದ್ರ ಅನ್ನೋದು. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಇದು ನಿಮಗೆ ಜಸ್ಟ್ ಕರೆಂಟ್ ಅಫೇರ್ಸ್ ಕ್ವಶನಲ್ಲಿ ಮಾತ್ರ ಅಲ್ಲ, ಇದರ ಬದಲಾಗಿ ನಿಮಗೆ ಸ್ಟ್ಯಾಟಿಕಲ್ ಸಹ ಈ ಒಂದು ಪ್ರಶ್ನೆ ಕೇಳಬಹುದು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಭಾರತೀಯ ಸೇನೆಯು 2026ನೇ ವರ್ಷವನ್ನು ಯಾವ ವರ್ಷವೊಂದು ಘೋಷಿಸಿದೆ ಅಂತ ಕೇಳಿದ್ದೇನೆ ಸರ್ನಾ. ಸೊ ಭಾರತೀಯ ಸೇನೆ ಘೋಷಣೆ ಮಾಡಿದೆ ಅಂತೆ, ಹಾಗಾದರೆ ಇಂಪಾರ್ಟೆಂಟ್ ಆಗೇ ಆಗುತ್ತಲ್ಲ ಸರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ. ಏನಂತ ಘೋಷಣೆ ಮಾಡಿದೆ? ಡಿಜಿಟಲ್ ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕರಣದ ವರ್ಷ ಅಂತ ಹೇಳಿದ್ದಾರೆ ಸರಿನಾ. ಸೊ ಏನಂತ ಹೇಳಿದೆ? ಡಿಜಿಟಲ್ ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕರಣದ ವರ್ಷ ಅಂತ ಹೇಳಿದೆ. ಯಾರು? ನಮ್ಮ ಭಾರತದ ಸೇನೆ ಘೋಷಣೆ ಮಾಡಿದೆ. ಯಾವ ವರ್ಷವನ್ನು? 2026. ಓಕೆ, ಸೊ ನಿಮಗೆ ಪ್ರಶ್ನೆ ಹೇಗಾದರೂ ತೆಗಿಬೋದು, ಇದನ್ನಾದರೂ ಕೇಳ್ಬೋದು. ಓಕೆ, ಈ ಏನು ಕ್ವಶನ್ ಫ್ರೇಮ್ ಮಾಡಿದ್ದೀನಲ್ವಾ, ಈ ರೀತಿ ಫ್ರೇಮ್ ಮಾಡಿ ನಿಮಗೆ ಇದನ್ನು ಆನ್ಸರಲ್ಲಿ ಕೊಡ್ಬೋದು, ಇದನ್ನು ಆಪ್ಷನಲ್ಲಿ ಕೊಡ್ಬೋದು. ಇಲ್ಲ ಅಂತಂದರೆ ಇದೇ ನಿಮ್ಗೆ ಕೊಟ್ಟು ಇಲ್ಲಿ ನಿಮಗೆ ವರ್ಷ ಕೇಳ್ಬೋದು, ಇಲ್ಲಾಂದರೆ ಇವೆರಡೂ ಸಹ ಕೊಟ್ಟು ಯಾವ ಸಂಸ್ಥೆ ಅಂತ ಕೇಳ್ಬೋದು. ಅವಾಗ ಹೇಳಬೇಕಾಗುತ್ತೆ ಭಾರತ ಸೇನೆ ಅಂತ ಸರಿನಾ. ಸೊ ಇಲ್ಲಿ ನಿಮಗೆ ಇಲ್ಲಿ 3 ಕ್ವಶನ್ಗಳಿದ್ದಾವೆ. 3 ಕ್ವಶನ್ಗಳನ್ನು ಬೇರೆ ಬೇರೆ ರೀತಿಯಿಂದ ನೀವೇ ಫ್ರೇಮ್ ಮಾಡ್ಕೊಂಡು ಒಂದ್ಸರಿ ನೀವು ನೆನ್ಪಿಟ್ಕೊಳ್ಳಿ ಸಾಕು, ಇದು ನಿಮಗೆ ನೆನಪುಳಿತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಲ್ಲಿ. ಏನು? ಭಾರತವು ಇತ್ತೀಚೆಗೆ 3D ಮುದ್ರಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಅಳವಡಿಸಿದ ಮೊದಲ ನಗರ ಯಾವುದು ಅಂತ. ಓಕೆ, ಕ್ವಶನ್ ಇದು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಸೊ ಯಾವುದು? ಈ ದೆಹಲಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ದೆಹಲಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ದ ಇಂಪಾರ್ಟೆಂಟ್ ಕ್ವಶನ್ ಸರ್. ಎಲ್ಲವನ್ನೂ ಸಹ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರೆ. ಓಕೆ, ಎಲ್ಲವನ್ನೂ ಸಹ ಹೇಳ್ತಾ ಇಲ್ಲ. 30ರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು 12 ಹೇಳಿರ್ತಾನೆ. ಓಕೆ, ಯಾಕೆಂದರೆ ಆ ಲೆವೆಲಲ್ಲಿ ನಿಮಗೆ ಕ್ವಶನ್ಗಳನ್ನು ಇವಾಗ ಆಲ್ರೆಡಿ ಕೇಳಿದ್ದಾನೆ. ಒಂದಲ್ಲ ಒಂದು ಕ್ವಶನ್ ಪೇಪರಲ್ಲಿ ಬಂದಿದೆ. ಸೊ ಇವಾಗ ಒಂದಲ್ಲ ಒಂದು ಕ್ವಶನ್ ಪೇಪರಲ್ಲಿ ಮೀನ್ಸ್ ಆ ಪ್ಯಾಟರ್ನಲ್ಲಿ ಕೇಳಿದಾನೆ ಅಂತಂದರೆ ಕ್ವಶನ್ ಅದು ಸಹ ಕೇಳೋ ಚಾನ್ಸಸ್ ಇರುತ್ತಲ್ವಾ. ಸೊ ಯಾಕೆ ನಾವು ಅದನ್ನು ಬಿಟ್ಟು ಹಾಕೊಂಡು ಹೋಗಬೇಕು ಅಂತ. ಓಕೆ, ಸೊ ದಟ್ಸ್ ವೈ ಅದನ್ನು ಹೇಳಿರ್ತೀನಿ. ಜಸ್ಟ್ ಏನಿಲ್ಲ, ಅದನ್ನು ನೀವು ಜಸ್ಟ್ ಅದ್ರ ಮುಂದೆಗಡೆ ಒಂದು ಸ್ಟಾರ್ ಹಾಕೊಳ್ಳಿ, ನಿಮ್ಮ ಮೈಂಡ್ ಹೇಳುತ್ತೆ ಓಕೆ ಇದನ್ನು ಓದ್ ಮಗ ಅಂತ. ಓಕೆ, ಅವಕ್ಕೆ ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದು ಎಲ್ಲಿ ಅಂತ ಕೇಳಿದ್ರೆ ಹೇಳ್ಬೋದಾ? ಎಲ್ಲಿ? ದೆಹಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 15ನೇ ಪ್ರಶ್ನೆ, 3D ಮುದ್ರಿತ ಹವಾಮಾನ ಕೇಂದ್ರಗಳ ಪ್ರಮುಖ ಅನುಕೂಲವೇನು ಅಂತ ಕೇಳ್ತೇನೆ ಸರ್. ಏನಾಗಿದೆ ಇದರ ಒಂದು ಪ್ರಮುಖ ಅನುಕೂಲ? ಏನಾಗಿದೆ ಅಂತ ಕೇಳಿದ್ರೆ ಸರ್, ಇದು ಕಡಿಮೆ ವೆಚ್ಚ ಮತ್ತು ವೇಗದ ಸ್ಥಾಪನೆಯಾಗಿದೆ ಸರ್ನ. ಇದನ್ನು ವೇಗವಾಗಿ ನಾವು ಇನ್ಸ್ಟಾಲ್ನ ಮಾಡ್ಬೋದು ಅಂತ ಹೇಳ್ತಾರೆ ಸರ್ನ. ಯಾವುದೇ ಒಂದು 3D ಮುದ್ರಿತ ಹವಾಮಾನ ಕೇಂದ್ರಗಳನ್ನು. ಓಕೆ, ಸೊ ಬೇಗ ಇನ್ಸ್ಟಾಲ್ ಮಾಡ್ಬೋದು ಇದನ್ನು. ಆ್ಯಂಡ್ ದೆನ್ ಇದು ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಮುಖ ದಿನಗಳ ಬಗ್ಗೆ ಇರತಕ್ಕಂತಹ ಕೆಲವು ಪ್ರಶ್ನೆಗಳು. ಪ್ರತಿ ವರ್ಷ ಜನವರಿ 5ರಂದು ಯಾವ ದಿನವನ್ನು ಆಚರಿಸಲಾಗ್ತದೆ ಸರ್? ಯಾವ ದಿನ ಆಚರಣೆ ಮಾಡ್ತೀವಿ ನಾವು? ಇದು ಪಾಠ ಇತ್ತು ಅನಿಸುತ್ತೆ, ಐ ಥಿಂಕ್ 2nd ಸ್ಟ್ಯಾಂಡರ್ಡ್ ಅಥವಾ 3rd ಸ್ಟ್ಯಾಂಡರ್ಡ್ಗೆ. ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತ. ಓಕೆ, ಆ ಒಂದು ಪಕ್ಷಿ ಪ್ರೇಮಿ ಆಗಿರ್ತಕ್ಕಂತಹ ಸಲೀಂ ಅಲಿ ಅವರ ಹುಟ್ಟಿದ ದಿನದ ಅಂಗವಾಗಿ ನಾವು ಏನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ? ಈ ರಾಷ್ಟ್ರೀಯ ಪಕ್ಷಿ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಪಕ್ಷಿ ದಿನ ಅಂತ ಆಚರಣೆ ಮಾಡ್ತೀವಿ. ಇವಾಗ ಜನವರಿ 5ರಂದು. ಓಕೆ, ಸೊ ನಿಮಗೆ 2ನೇ 3ನೇ ಕ್ಲಾಸಲ್ಲೂ ಸಹ ಇದು ಇರುತ್ತೆ ಅನಿಸುತ್ತೆ. ಐ ಥಿಂಕ್ ಕನ್ನಡ ನಮಗಿತ್ತು, ನಿಮಗೂ ಸಹ ಇರ್ಬೋದು ಇದು. ಯಾವುದು? ಈ ಒಂದು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅನ್ನೋ ಒಂದು ಪಾಠ. ಓಕೆ, ಸೊ ಅವರ ಒಂದು ಹುಟ್ಟಿದ ದಿನದ ಅಂಗವಾಗಿ ಒಂದು ರಾಷ್ಟ್ರೀಯ ಪಕ್ಷಿ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲು ಯಾವ ಕಾಯ್ದೆಯ ಅಡಿಯಲ್ಲಿ ರಕ್ಷಿಸಲ್ಪಟ್ಟಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಕಾಯ್ದೆಯ ಅಡಿಯಲ್ಲಿ ರಕ್ಷಿಸಲ್ಪಟ್ಟಿದೆ ಸರ್? ಯಾವುದು? ಈ ಒಂದು ನವಿಲು ಅನ್ನೋದು. ಯಾವುದು ಸರ್? ಈ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಲ್ಲ ಸರ್. ಆ್ಯಂಡ್ ದೆನ್ ಈ ಒಂದು 27 ಇದು ಅಲ್ಲ ಸರ್. ಆ್ಯಂಡ್ ದೆನ್ ಇದು ಸಹ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹುಲಿಯೂ ಸಹ ಇದರಲ್ಲೇ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಹೇಳೋದು ಯಾವುದು ಅಂದರೆ ಆನೆಯೂ ಸಹ ಇದರಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ದೃಷ್ಟಿಹೀನರಿಗಾಗಿ ಬ್ರೈಲ್ ಲಿಪಿಯನ್ನು ಸಂಶೋಧಿಸಿದ ಲೂಯಿಸ್ ಬ್ರೈಲ್ ಅವರ ಸ್ಮರಣಾರ್ಥ ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದರೆ ಸರ್. ಈ ಒಂದು ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಯಾವಾಗ ಅಂತ ಕೇಳಿದ್ರೆ ಒಂದು ಜನವರಿ 4ರಂದು ನಾವು ಆಚರಣೆ ಮಾಡ್ತೀವಿ. ಓಕೆ, ಸೊ ಇದನ್ನು ಸಹ ನಿಮಗೆ ಎಷ್ಟು ಬಾರಿ ಕೇಳಿದಾನೆ ಅಂದರೆ ಆತ ಮೇ ಬಿ ಕ್ವಶನ್ ಪೇಪರಲ್ಲಿ ಲೆಕ್ಕ ಇಲ್ಲ ಅನಿಸುತ್ತೆ, ಅಷ್ಟು ಸರಿ ಕೇಳಿದಾನೆ ಇದನ್ನು. ಬ್ರೈಲ್ ದಿನ ಯಾವಾಗ ಅಂತ. ಓಕೆ, ಸೊ ಮೀನ್ಸ್ ಹೇಗೆ ನೆನ್ಪಿಟ್ಕೊಳ್ಳಿ, ನಾರ್ಮಲಿ ನೀವು ಕಣ್ಣಿದ್ದವ್ರು ಹೇಗೆ ಓದ್ತೀರಾ? 2 ಕಣ್ಣಿಂದ ಓದ್ತೀರಾ. ಓಕೆ, ಬಟ್ ಈ ಕಣ್ಣಿಲ್ಲದೆ ಇರೋರು ಹೇಗೆ ಓದ್ತಾರೆ? ಅವರು 4 ಕಣ್ಣಿಂದ ಓದ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದು ನಿಮಗೆ ನೆನಪುಳಿಬಹುದು. ಯಾವುದೇ ಈ ಒಂದು 4 ಅನ್ನೋ ನಂಬರ್. ಇಲ್ಲ ಅಂತಂದರೆ ಈ ಕಣ್ಣಿಲ್ಲದೆ ಇರೋರು ಆ ಮನಸ್ಸಿನ 2 ಕಣ್ಣುಗಳನ್ನು ಸಹ ತೆರೆದು ಓದ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅವಾಗ ನಿಮಗೆ ಸಹ ಮತ್ತೆ 4 ಅನ್ನೋ ನೆನಪುಳಿತದೆ. ಓಕೆ, ಸೊ ಒಟ್ಟಿನಲ್ಲಿ ಫೈನಲ್ ಪಾಯಿಂಟ್ ಆಗಿರಬೇಕು ಅಂದರೆ ನೆನಪುಳಿಬೇಕು ಅಷ್ಟೇ. ಎಕ್ಸಾಮಲ್ಲಿ 1 ಮಾರ್ಕ್ಸ್ ಬರಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಜನವರಿ 4 ಅಂತ ಹೇಳ್ತೀವಿ. ಇದನ್ನು ಕಂಡಿಡಿದವರು ಯಾರು? ಈ ಲೂಯಿಸ್ ಬ್ರೈಲ್ ಅಂತ ಹೇಳ್ತೀವಿ ಸರ್. ಯಾರು? ಲೂಯಿಸ್ ಬ್ರೈಲ್ ಅವರು. ಸೊ ಅದ ಕಾರಣದಿಂದ ನಾವು ಈ ಒಂದು ವಿಶ್ವ ಬ್ರೈಲ್ ದಿನ ಅಂತ ಆಚರಣೆ ಮಾಡ್ತೀವಿ. ಇವಾಗ ಈ ಪ್ರತಿ ವರ್ಷ ಜನವರಿ 4ರಂದು. ಅದೇ ನೆಕ್ಸ್ಟ್ ಪ್ರಶ್ನೆ, ಓಕೆ, ಮಿಕ್ಸ್ MCQ ಇದಾವೆ ಇಲ್ಲಿ. ಏನು? ಭಾರತ ಇಂಡೋ
ಪೆಸಿಫಿಕ್ ಕಾರ್ಯತಂತ್ರಕ್ಕೆ ಅಂಡಮಾನ್ ನಿಕೋಬಾರ್ ಏಕೆ ಮುಖ್ಯವಾಗಿದೆ ಅಂತ ಕೇಳಿದ್ರೆ ಸರ್, ಏಕೆ ಮುಖ್ಯವಾಗಿದೆ ಸರ್? ಸೊ ಇದು ಯಾಕೆ ಅಂತಂದರೆ ಇದು ಪ್ರಮುಖ ಸಮುದ್ರ ಮಾರ್ಗಗಳ ಸುರಕ್ಷತೆಗೆ ತಂತ್ರಾತ್ಮಕವಾಗಿದೆ ಯಾವುದು ಈ ಒಂದು ಅಂಡಮಾನ್ ನಿಕೋಬಾರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹವಾಮಾನ ಸ್ಥಿತಿಸ್ಥಾಪಕತ್ವ ಹೆಚ್ಚಿಸಲು ಯಾವ ದತ್ತಾಂಶಗಳ ಸಂಗ್ರಹ ಅಗತ್ಯ ಅಂತ ಹೇಳಿದ್ರೆ ಸರ್, ಯಾವುದು ಈ ಒಂದು ರಿಯಲ್ ಟೈಮ್ ಡೇಟಾ ಅಂತ ಹೇಳ್ತೀವಿ ಸರ್. ಏನು ರಿಯಲ್ ಟೈಮ್ ಡೇಟಾ, ನಿನ್ನೆ ಡೇಟಾ ಇದ್ದರೆ ಇವತ್ತು ಏನು ಯೂಸ್ ಇಲ್ಲ ಅಂತ ಹೇಳ್ತೀವಿ. ಇವಾಗ ಏನಾಗಿದೆ, ಕ್ವಿಕ್ಕಾಗಿ ಏನಾಗಿದೆ ನ್ಯೂಸ್ ಅಂತ, ಅದು ಬೇಕಿದೆ ನಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, PM ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆಯಡಿ ಫಲಾನುಭವಿಗಳಿಗೆ ಹಣವನ್ನು ಹೇಗೆ ತಲುಪಿಸಲಾಗ್ತದೆ ಸರ್? ಹೇಗೆ ಆಗ್ತದೆ? ಇದನ್ನು ನಾವು ನೇರ ಲಾಭ ವರ್ಗಾವಣೆ ಈ ಒಂದು DBTಯ ಮೂಲಕ ಅಂತ ಹೇಳ್ತೀವಿ. ಓಕೆ, ಸೊ ಇದು ನೇರ ಲಾಭ ವರ್ಗಾವಣೆಯ ಮೂಲಕ ಅವರಿಗೆ ತಲುಪಿಸಲಾಗ್ತದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಮೆಲಾನಿಸ್ಟಿಕ್ ಲೆಪಾರ್ಡ್ ಮೀನ್ಸ್ ಶ್ರೀಗಂಧದ ಚಿರತೆ ಅಂತ ಆವಾಗಲೇ ನೋಡಿದ್ವಲ್ವ, ಆ ಒಂದು ಮೆಲಾನಿಸ್ಟಿಕ್ ಲೆಪಾರ್ಡ್ ಎಂದರೆ ಏನು ಅಂತ. ಏನಿದು? ಇದು ಅತಿ ಹೆಚ್ಚು ಮೆಲಾನಿನ್ ಹೊಂದಿರುವ ಕಪ್ಪು ಬಣ್ಣದ ಚಿರತೆ ಇದು. ಓಕೆ, ಮೀನ್ಸ್ ಇದು ಅತಿ ಹೆಚ್ಚು ಮೆಲಾನಿನ್ ಹೊಂದಿರತಕ್ಕಂಥ ಕಪ್ಪು ಬಣ್ಣದ ಚಿರತೆ. ಯಾರ ದೇಹದಲ್ಲಿ ಮೆಲಾನಿನ್ ಜಾಸ್ತಿ ಇರುತ್ತಲ್ವ ಅವರು ಕಪ್ಪಾಗಿರ್ತಾರೆ. ಯಾರ ದೇಹದಲ್ಲಿ ಈ ಒಂದು ಮೆಲಾನಿನ್ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತಲ್ವ, ಸೊ ಅವ್ರು ಹೇಗಿರ್ತಾರೆ ಅಂತಂದರೆ ವೈಟ್ ಬಣ್ಣದಲ್ಲಿ ಇರ್ತಾರೆ. ಓಕೆ, ಸೊ ಇಷ್ಟೇ. ವೈಟ್ ಅಂತ ಸಹ ಇರೋದಿಲ್ಲ. ವೈಟ್ ಅಂದರೆ ಇವಾಗ ಗೋಡೆ ಹೊಡಿತೀವಲ್ವ ಪೇಂಟ್, ಆ ರೀತಿ ವೈಟ್ ಆಗಿರಬೇಕು. ಬಟ್ ಇದು ಮೀನ್ಸ್ ನಾವು ಇನ್ನು ಕಲರಲ್ಲಿ ಅಂತ ಹೇಳ್ಬೋದು, ಮೀನ್ಸ್ ಒಂದು ರೀತಿ ತಿಳಿ ಬಣ್ಣ ಅಂತ ಹೇಳ್ಬೋದು. ಮೀನ್ಸ್ ಆ ರೀತಿ ಇರುತ್ತೆ. ಓಕೆ, ಯಾವುದೇ ಒಂದು ಮೆಲಾನಿನ್ ಹೆಚ್ಚಿದ್ರೆ ಕಪ್ಪು ಬಣ್ಣದಲ್ಲಿ ಕಂಡುಬರ್ತಾರೆ. ಆ್ಯಂಡ್ ದೆನ್ ಮೆಲಾನಿನ್ ಕಡಿಮೆ ಇತ್ತು ಅಂತಂದರೆ ಆವಾಗ ಸ್ವಲ್ಪ ತಿಳಿ ಬಣ್ಣದಲ್ಲಿ ಕಂಡುಬರ್ತಾರೆ. ಓಕೆ, ಯಾರು ಜನಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ, ಆಂಧ್ರ ಪ್ರದೇಶವು ಹೂಡಿಕೆಯಲ್ಲಿ ಅಗ್ರಸ್ಥಾನ ಪಡೆಯಲು ಪ್ರಮುಖ ಕಾರಣವೇನು ಅಂತ ಕೇಳಿದ್ರೆ ಸರ್, ಏನಾಗಿದೆ ಈ ಒಂದು ಪ್ರಮುಖ ಕಾರಣ ಏನಂತ ಕೇಳಿದ್ರೆ ಅವಾಗ ಪೂರ್ವಭಾವಿ ಕೈಗಾರಿಕಾ ನೀತಿಗಳು ಮತ್ತು ಹೂಡಿಕೆದಾರರ ಸ್ನೇಹಿ ವಾತಾವರಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಸಾಂಖ್ಯಿಕಿ ಎಂಬ ಮಾಸ್ಕಾಟ್ ಯಾವುದನ್ನು ಸರಳವಾಗಿ ವಿವರಿಸಲು ಬಳಸಲಾಗ್ತದೆ. ಇದರಲ್ಲಿ ಯಾವ್ದು ಇತ್ತು ರೀ ಚಿಹ್ನೆಗಳು? ಅಶೋಕ ಚಕ್ರ, ಇನ್ನೊಂದು ಯಾವುದು ರುಪೀಸ್ ಸಿಂಬಲ್ ಅಲ್ವಾ? ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದು ಯಾವುದು ಅಂದರೆ ಈ ಒಂದು ಅಂಕಿಅಂಶಗಳ ಅರಿವು ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಆಪ್ಷನ್ ಬಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತವು ಅಕ್ಕಿ ಉತ್ಪಾದನೆಯಲ್ಲಿ ಚೀನಾವನ್ನು ಮೀರಿಸಲು ಮುಖ್ಯ ಕಾರಣವೇನು ಅಂತ ಕೇಳಿದ್ದೇನೆ ಸರ್. ಸೊ ಇದು ಮುಖ್ಯ ಕಾರಣವೇನಾಗುತ್ತೆ ಏನಂತಂದರೆ ಈ ಒಂದು ಸುಧಾರಿತ ಕೃಷಿ ತಂತ್ರಜ್ಞಾನ ಮತ್ತು ಹೆಚ್ಚಿನ ಉತ್ಪಾದಕತೆ ಅಂತ ಹೇಳ್ತೀವಿ ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ OTSನ ಪೂರ್ಣ ರೂಪವೇನು ಅಂತ ಕೇಳಿದ್ದೇನೆ ಸರ್. ಸೊ ಈ ಒಂದು OTSನ ಪೂರ್ಣ ರೂಪ ಏನಾಗಿದೆ ಸರ್? ಏನಾಗಿದೆ ಅಂತ ಕೇಳಿದ್ರೆ ಈ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ, ಒನ್ ಟೈಮ್ ಸೆಟಲ್ಮೆಂಟ್. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಯೋಜನೆಯ ಗುರಿ ಏನು ಅಂತ ಕೇಳ್ತೇನೆ. ಏನು ಇದನ್ನೇ ಮೀನ್ಸ್ ಈ ಕ್ರೀಡಾ ಸಂಸ್ಕೃತಿಯನ್ನು ತಳಮಟ್ಟದಿಂದನೇ ಬಲಪಡಿಸುವುದು ಅಂತ ಆಗುತ್ತೆ. ಅದೇ ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ ಭದ್ರತಾ ಕೇಂದ್ರದಲ್ಲಿ ಯಾವ ಪಡೆಗಳು ಸಮನ್ವಯದಿಂದ ಕೆಲಸ ಮಾಡುತ್ತವೆ? 3 ಪಡೆಗಳು. ಯಾವ್ದು? ಈ ಸೇನೆ ಅಂತ ಹೇಳ್ತೀವಿ ನಾವು, ಈ ನೌಕಾಪಡೆ ಮತ್ತು ವಾಯುಪಡೆ ಸರಿನಾ, ಮತ್ತು ಈ ಒಂದು ಕರಾವಳಿ ಕಾವಲು ಪಡೆ ಅಂತ ಹೇಳ್ತೀವಿ ಸರ್. ಈ 4 ಸಹ ಏನಿದೆ ಅಲ್ವಾ, ಇದನ್ನು ಸಮನ್ವಯದಿಂದ ಕೆಲಸವನ್ನು ಮಾಡ್ತವೆ. ಎಲ್ಲಿ? ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ನ ಒಂದು ಭದ್ರತಾ ಕೇಂದ್ರದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3D ಮುದ್ರಿತ ಹವಾಮಾನ ಕೇಂದ್ರಗಳು ಯಾವ ಅಂಶಗಳನ್ನು ಅಳೆಯುತ್ತವೆ ಅಂತ ಕೇಳಿದ್ದೇನೆ. ಓಕೆ, ಸೊ ಇಲ್ಲಿ ಎಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಇದನ್ನು? ದೆಹಲಿಯಲ್ಲಿ ಇನ್ಸ್ಟಾಲ್ ಮಾಡಿದ್ರಲ್ವಾ? ಸೊ ಇದು ಏನನ್ನು ಅಳೆಯುತ್ತವೆ? ಸೊ ಇದು ತಾಪಮಾನ, ಮಳೆ, ಆರ್ದ್ರತೆ ಮತ್ತು ಗಾಳಿಯ ವೇಗವನ್ನು ಅಳಿತವೆ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಲೂಯಿಸ್ ಬ್ರೈಲ್ ಅವರು ಯಾವ ದೇಶದವರು ಅಂತ ಸರಿನಾ. ಸೊ ಇದನ್ನು ಹೋಮ್ವರ್ಕ್ ಕ್ವಶನ್ ಆಗಿ ತೊಗೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನಿಮ್ಮ ಆನ್ಸರ್ಗೆ ನಾನು ಸಹ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.